10 ದಿನಗಳ ಬಳಿಕ ಬೆಳಗಾವಿಗೆ ಮತ್ತೆ ವರುಣನ ಕೃಪೆ ಬಂದಿದೆ. ಗಡಿ ಜಿಲ್ಲೆ ಮೇಲಿನ ಮುನಿಸು ಮರೆತಂತ ಮಳೆರಾಯ ಕುಂದಾನಗರಿ ಬೆಳಗಾವಿಯಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಹತ್ತು ದಿನಗಳ ಬಳಿಕ ಬೆಳಗಾವಿಗೆ ಮತ್ತೆ ವರುಣನ ಕೃಪೆ ಬಂದಂತಿದೆ. ಗಡಿ ಜಿಲ್ಲೆ ಮೇಲಿನ ಮುನಿಸು ಮರೆತ ಮಳೆರಾಯ ಕುಂದಾನಗರಿ ಬೆಳಗಾವಿಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಬೆಳಗ್ಗೆಯಿಂದ ಎಡಬಿಡದೆ ಸುರಿಯುತ್ತಿರುವಂತಹ ಮಳೆ, ಹೀಗಾಗಿ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಬೆಳಗಾವಿನಲ್ಲಿ ನಗರದ ಪ್ರಮುಖ ರಸ್ತೆಗಳ ತುಂಬೆಲ್ಲ ಮಳೆ ನೀರು ನಿಂತಿದೆ. ಹೀಗಾಗಿ ಜನರು ಓಡಾಡೋಕ್ಕೂ ಕೂಡ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಓಡಾಡೋಕ್ಕೂ ಕೂಡ ಮಳೆಯಲ್ಲೇ ಓಡಾಡುತ್ತಿರುವಂತಹ ಜನರು ಧಾರಾಕಾರ ಮಳೆ ಮಧ್ಯೆ ಎಂದಿನಂತೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಮಳೆಯಲ್ಲೇ ಓಡಾಡುತ್ತಿರುವಂತಹ ಕುಂದಾನಗರಿ ಮಂದಿ ನಿರಂತರ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಈಗ ಬೆಳಗಾವಿಯಲ್ಲಿ ವರುಣನ ಆರ್ಭಟಕ್ಕೆ ನದಿಯಂತಾದ ಕೆಲ ರಸ್ತೆಗಳು, ವಾಹನ ಸವಾರರು ಕೆಲ ಸಮಯ ಪರದಾಡುವಂತಹ ಪರಿಸ್ಥಿತಿಯಾಯಿತು. ಸಂಚಾರ ಅಸ್ತವ್ಯಸ್ತವಾಯಿತು. 10 ದಿನಗಳ ಬಳಿಕ ಬೆಳಗಾವಿಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಗಡಿ ಜಿಲ್ಲೆ ಮೇಲಿನ ಮುನಿಸು ಮರೆತಂತ ಮಳೆರಾಯ ವರುಣನ ಆರ್ಭಟಕ್ಕೆ ನದಿಯಂತಾಗಿದೆ ಕೆಲ ರಸ್ತೆಗಳೀಗ. ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿಯಾಗಿದೆ ಕುಂದಾನಗರಿಯಲ್ಲಿ. ಬೆಳಗ್ಗೆಯಿಂದ ಎಡಬಿಡದೆ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಈಗ ಜನರು ರಸ್ತೆಯಲ್ಲಿ ಓಡಾಡೋಕ್ಕೂ ಕೂಡ ಹೈರಾಣ ಆಗಿದೆ. ನಗರದ ಪ್ರಮುಖ ರಸ್ತೆಗಳ ತುಂಬೆಲ್ಲ ಮಳೆ ನೀರು ನಿಂತಿದ್ದು, ಆ ನೀರಲ್ಲೇ ಜನರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ವಾಹನ ಸವಾರರು ಒಂದು ಕಡೆ ಪರದಾಡ್ತಾ ಇದ್ರೆ ಸಂಚಾರ ಅಸ್ತವ್ಯಸ್ತವಾಗಿದೆ. ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಬೆಳಗಾವಿಯಲ್ಲಿ ನಿರಂತರ ಮಳೆಗೆ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಈಗ ನಗರದ ಪ್ರಮುಖ ಏರಿಯಾಗಳಲ್ಲೂ ಸಹಿತ ಮಳೆಯಿಂದಾಗಿ ಈಗ ಜನಜೀವನ ಅಸ್ತವ್ಯಸ್ತವಾಗಿರುವಂಥದ್ದು. ನದಿಯಂತಾಗಿದೆ ಬೆಳಗಾವಿ ಜಿಲ್ಲೆ. ಈಗಾಗಲೇ ಕರ್ನಾಟಕದಾದ್ಯಂತ ಮುಂಗಾರು ಅಷ್ಟು ಹೇಳಿಕೊಳ್ಳುವಷ್ಟಿಲ್ಲ. ಆದರೂ ಸಹಿತ ಬೇರೆ ಬೇರೆ ಅಂದರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಆಲಮಟ್ಟಿ ಜಲಾಶಯ ಕೂಡ ಒಂದು ಕಡೆ ತುಂಬಿ ಹರಿತಾ ಇದೆ. ಇನ್ನು ಅದರ ನದಿ ಮಟ್ಟ ಕೂಡ ಹೆಚ್ಚಿಗೆ ಆಗಿದೆ. ಇದರ ಮಧ್ಯೆ ಈಗ ಕೃಷ್ಣಾ ನದಿ ಕೂಡ ತಮ್ಮ ಮಟ್ಟವನ್ನು ಹೆಚ್ಚಿಸಿಕೊಂಡಿದೆ ಮಳೆಯಿಂದ. ಇದರ ಮಧ್ಯೆ ಈಗ ಬೆಳಗಾವಿಯಲ್ಲಿ 10 ದಿನಗಳ ಬಳಿಕ ಮಳೆ ಆಗ್ತಾ ಇದೆ. ಧಾರಾಕಾರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಬೆಳಗಾವಿಯ ಚಿತ್ರಣ ಇದು. ಬೆಳಗ್ಗೆಯಿಂದ ಎಡಬಿಡದೆ ಸುರಿತಾ ಇದೆ ಮಳೆ. ನಗರದ ಪ್ರಮುಖ ಏರಿಯಾಗಳಲ್ಲಿ ಅಲ್ಲಲ್ಲಿ ನೀರು ತುಂಬಿಕೊಂಡಿರುವಂಥದ್ದು. ಆ ನೀರಲ್ಲೇ ವಾಹನ ಸವಾರರು ಓಡಾಡ್ತಾ ಇದ್ದಾರೆ. ಹೀಗಾಗಿ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಈಗಾಗಲೇ ವರುಣನ ಆರ್ಭಟಕ್ಕೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ವರುಣನ ಆರ್ಭಟಕ್ಕೆ ನದಿಯಂತಾದ ಕೆಲ ರಸ್ತೆಗಳು, ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿಯಾಗಿದೆ. ಸಂಚಾರ ಅಸ್ತವ್ಯಸ್ತವಾಗಿದೆ. ಬೆಳಗ್ಗೆಯಿಂದ ಎಡಬಿಡದೆ ಬೆಳಗಾವಿಯಲ್ಲಿ ಮಳೆ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ವಾಹನ ಸವಾರರು ಆ ನಿಂತ ನೀರಲ್ಲೇ ಸಂಚಾರ ಮಾಡ್ತಾ ಇದ್ದಾರೆ. ಹೀಗಾಗಿ ಜನರು ಪರದಾಡುವಂತಹ ಪರಿಸ್ಥಿತಿಯಾಗಿದೆ ಈಗ ಬೆಳಗಾವಿ ಜನರು. ಧಾರಾಕಾರ ಮಳೆಯ ಮಧ್ಯೆ ಎಂದಿನಂತೆ ಜನಜೀವನ ಸಾಗ್ತಾ ಇದೆ. ಮಳೆಯಲ್ಲೇ ಓಡಾಡ್ತಾ ಇದ್ದಾರೆ ಕುಂದಾನಗರಿ ಜನ. 10 ದಿನಗಳ ಬಳಿಕ ಕುಂದಾನಗರಿಯಲ್ಲಿ ಮತ್ತೆ ಮಳೆ ಧಾರಾಕಾರವಾಗಿ ಆಗ್ತಾ ಇದೆ.